ಗೈಸ್, ಕಾಶ್ಮೀರದ ಕಟ್ವಾರ್ನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಸೈನಿಕರು ದಾಳಿ ಮಾಡಿದಾರಂತೆ. ಅಷ್ಟಕ್ಕೂ ಅಲ್ಲಿ ಆಗಿರೋದೇನು ಗೊತ್ತಾ, ಏನೋ ದೊಡ್ಡ ಗಲಾಟೆ ಏನಾಗಿಲ್ಲ. ಆ್ಯಕ್ಚುಲಿ ಅದಕ್ಕೆ ಎಲ್ಲದಕ್ಕೂ ಸ್ಟಾರ್ಟ್ ಆಗಿರೋದು ಒಂದು ಸಣ್ಣ ಒಂದು ಕಾರಣದಿಂದ. ಅಲ್ಲಿ ಏನಾಗಿದೆ ಅಂತಂದರೆ, ಅಲ್ಲಿನ ಜಿಲ್ಲಾಧಿಕಾರಿ ಒಬ್ಬರು ಹೋಗ್ಬೇಕಾದ್ರೆ ರೋಡಲ್ಲಿ ಟ್ರಾಫಿಕ್ ಜಾಮ್ ಆಯ್ತಂತೆ. ಇದನ್ನು ನೋಡ್ಬಿಟ್ಟು ಪೊಲೀಸವ್ರು ಏನು ಮಾಡಿದ್ದಾರೆ, ಕೆಲವು ಪ್ರೈವೇಟ್ ವೆಹಿಕಲ್ಸ್ಗಳನ್ನ ಸೀಸ್ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ ತೊಗೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ಅವ್ರು ಸೀಸ್ ಮಾಡಿರೋಂಥ ವೆಹಿಕಲ್ಸ್ ಯಾರು, ರಾಷ್ಟ್ರೀಯ ವೆಹಿಕಲ್ ಸೈನಿಕರುಗಳು ಅದನ್ನು ಯೂಸ್ ಮಾಡ್ತಾಯಿದ್ರು. ಇವಾಗ ಸೈನಿಕರುಗಳು ಎಲ್ಲದಕ್ಕೂ ಗೌರ್ಮೆಂಟ್ ವೆಹಿಕಲ್ಸ್ಗಳನ್ನೇ ಯೂಸ್ ಮಾಡೋದಕ್ಕಾಗಲ್ಲ. ಏನಕ್ಕೆ ಅಂದರೆ, ಇಲ್ಲಿ ಯಾರನ್ನಾದರೂ ಒಬ್ಬರು ಹಿಡಿಬೇಕು ಅಂತಂದರೆ, ಈ ಥರವ್ರನ್ನ ಯಾರನ್ನಾರು ಹಿಡಿಬೇಕು ಅಂತಂದರೆ ಅವ್ರುಗಳೆಲ್ಲ ಗೌರ್ಮೆಂಟ್ ಇದ್ರಲ್ಲಿ ಹೋದರೆ ಅವ್ರಿಗೆ ಡೌಟ್ ಬರ್ಬೋದು. ಅದರಿಂದ ಅವ್ರೇನು ಮಾಡ್ತಾರೆ, ಪ್ರೈವೇಟ್ ವೆಹಿಕಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾರ್ಮಲ್ ಮ್ಯಾನ್ ಥರ ಹೋಗ್ಬಿಟ್ಟು ಅವರು ಕಾರ್ಯಾಚರಣೆಗಳನ್ನ ಮಾಡ್ತಾ ಇರ್ತಾರೆ, ಸೀಕ್ರೆಟ್ ಆಪ್ರೇಷನ್ಸ್ಗಳನ್ನ ನಡೆಸ್ತಾ ಇರ್ತಾರೆ. ಸೊ ಇವ್ರೇನು ಮಾಡಿದ್ದಾರೆ, ಆ ಗಾಡಿಗಳನ್ನ ಹಿಡಿದ್ಬಿಟ್ಟಿದ್ದಾರೆ. ಸರಿ, ಆ ಟೈಮ್ನಲ್ಲಿ ಇವರು ಸೈನಿಕರು ಏನು ಹೇಳಿದ್ದಾರೆ ಅಂತಂದರೆ, ಅವ್ರೇನು ಜಾಸ್ತಿ ಏನು ವಾದ ಮಾಡಿಲ್ಲ, ತುಂಬ ಮೆಚ್ಯೂರ್ಡಾಗಿ ಸರಿ ತೊಗೊಳ್ಳಿ, ಸೀಸ್ ಮಾಡಿದ್ದೀರಲ್ಲ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಬಂದಮೇಲೆ ಹಂಗೆ ಇವ್ರ ಮೇಲಧಿಕಾರಿಗಳಿಗೆ ಹೇಳಿದ್ದಾರೆ, ಈ ಥರ ಸೀಸ್ ಮಾಡಿದ್ದಾರೆ, ಈಸ್ಕೊಡಿ ಅಂತ ಅಂದ್ಬಿಟ್ಟು. ಇಲ್ಲಿ ಯಾರು ಆರ್ಮಿಯವ್ರು ಇರ್ತಾರಲ್ವ, ಅದರಲ್ಲಿರೋ ಹೈಯರ್ ಪೊಸಿಷನಲ್ಲಿರೋವಂಥವ್ರು ಅವ್ರು ಹೋಗ್ಬಿಟ್ಟು ಪೊಲೀಸವ್ರಿಗೆ ಮತ್ತು ಇನ್ನೊಬ್ಬರ ಆರ್ ಟಿ ಒ ಅಧಿಕಾರಿ ಅವ್ರುಗಳಿಗೆ ಕೇಳಿದ್ದಾರೆ, ಹಿಂಗೆ ನಮ್ಮ ಗಾಡಿಗಳು ಬಿಟ್ಟಿದ್ದೀರಲ್ಲ, ಇದು ಸೈನಿಕರದು, ಆ್ಯಕ್ಚುಲಿ ಈ ಥರ ಒಂದು ಸೀಕ್ರೆಟ್ ಆಪ್ರೇಷನ್ಸ್ಗಳಿಗೆ ಅವ್ರು ಪ್ರೈವೇಟ್ ವೆಹಿಕಲ್ಸ್ಗಳನ್ನ ಯೂಸ್ ಮಾಡ್ತಾರೆ, ಅದನ್ನು ಬಿಟ್ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಇನ್ನೊಬ್ಬರು ಅವ್ರು ಯಾರಿದ್ರಲ್ವ, ಅವ್ರುಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ, ತುಂಬ ಕೇರ್ಲೆಸ್ಸಾಗಿ ಮಾತಾಡಿದ್ದಾರೆ. ಸರಿ, ಹಿಂಗೆ ಆದರೆ ಆಗಲ್ಲ ಅಂತ ಅಂದ್ಬಿಟ್ಟು ಇವ್ರೇನು ಮಾಡಿದ್ದಾರೆ, ಈ ಹೈಯರ್ ಅಫಿಷಿಯಲ್ಸ್ ಇರ್ತಾರಲ್ಲ ಅವರು ಕೆಲವು ಸ್ವಲ್ಪ ಆರ್ಮಿಗಳನ್ನ ತೊಗೊಂಡೋಗ್ಬಿಟ್ಟು ಗಾಡಿನೂ ಬಿಡಿಸ್ಕೊಂಡು ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ ಹತ್ರ. ಅಲ್ಲೋದ್ರೆ ಪೊಲೀಸ್ ಸ್ಟೇಷನಲ್ಲಿ ಒಳಗಡೆನೂ ಬಿಡ್ತಾಯಿಲ್ಲ ಅಂತೆ. ಅದಲ್ಲದೆ ಆರ್ಮಿಯವರು ಸೋಲ್ಜರ್ಸ್ ಅಂತ ಅಂದ್ಬಿಟ್ಟು ಒಂಚೂರು ರೆಸ್ಪೆಕ್ಟ್ ಇದ್ದಂಗೆ ಅವರು ಈಚೆ ಕಡೆನೇ ನಿಲ್ಲಿಸ್ಕೊಂಡು ಒಳಗಡೆ ಬಿಡೋದಕ್ಕೆ ಅಲೋನೇ ಮಾಡ್ತಿಲ್ಲ ಅನ್ನೋದಕ್ಕೆ ಕೊನೆಗೆ ನೋಡ್ಬಿಟ್ಟು ಹಿಂಗೆ ಮಾತು ನಡೆದು ಅವ್ರೇನು ಮಾಡಿದ್ದಾರೆ, ಪೊಲೀಸವರು ಗೇಟ್ ಹತ್ರ ಯಾರು ನಿಂತಿರ್ತಾರಲ್ವ ಅವರು ಗನ್ ತೋರಿಸ್ಬಿಟ್ಟಿದ್ದಾರೆ. ಅಲ್ಲ, ಸೋಲ್ಜರ್ಸ್ಗಳ ಮೇಲೇ ಗನ್ ತೋರಿಸಿದ್ರೆ ಅವ್ರು ಸುಮ್ಮನೆ ಬಿಡ್ತಾರೆ, ಅವರು ಎಷ್ಟು ಟ್ರೈನ್ಡ್ ಆಗಿರ್ತಾರೆ. ಅವ್ರೇನು ಮಾಡಿದ್ರು, ನಮಗೆ ಗನ್ ತೋರಿಸಿರೋ ಅಂದ್ಬಿಟ್ಟು ಗನ್ ಕಿತ್ಕೊಂಡು ಅವು ಹಿಂಗೋ ಗೇಟ್ನ ಹೊಡ್ಕೊಂಡು ಒಳಗಡೆ ನುಗ್ಗಿದ್ರೆ ಅಲ್ಲೂ ಹಿಂಗೆ ಮಾತು ನಡೆದ್ಬಿಟ್ಟು ಅಲ್ಲಿ ಒಳಗಡೆ ಇರೋರೆಲ್ಲ ಇವ್ರ ಮೇಲೆ ಗನ್ ಎತ್ತೋದಕ್ಕೆ ಹೋಗಿಲ್ಲ, ಅವ್ರು ಸ್ವಲ್ಪ ಮೆಚೂರ್ಡ್ ಇದ್ರು ಅನಿಸುತ್ತೆ. ಹಂಗೆ ಒಬ್ರಿಗೊಬ್ರು ಕೈ ಮಿಲಾಯಿಸೋರ್ಗೂ ಜಗಳ ನಡೆದಿದ್ದಾರೆ, ತಳ್ಳೋದು ನೂಕೋದು ಈ ಥರ ಎಲ್ಲ ಆಗಿದೆ. ಒಂದೆರಡು ಡೇಟ್ ಇವರು ಅವ್ರು ಹೊಡೆದಿರ್ತಾರೆ, ಇವ್ರು ಹೊಡೆದಿರ್ತಾರೆ. ಸೊ ಈ ಥರ ಆಗ್ಬಿಟ್ಟು ಇವಾಗ ಸದ್ಯಕ್ಕೆ ಸೈನಿಕರ ಮೇಲೆ FIR ಆಗಿದೆ ಅಂತ. ಅಲ್ಲ, ಇವರು ದೇಶ ಕಾಯೋರು, ಅವರು ದೇಶ ಕಾಯೋರು, ಇವ್ರ ನಡುವೆ ಹಿಂಗೆ ಕಿತ್ತಾಡ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ ಅಲ್ವಾ. ಸೊ ಇದು ಒಂದು ಕ್ಲೋಜರ್ ಸಿಗುತ್ತೆ ಅಂತ ನಮ್ಗೆ ಅನ್ಕೊತೀನಿ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ, ಯಾರ್ದು ತಪ್ಪಿದೆ ಅನಿಸುತ್ತೆ ಇಲ್ಲಿ? ಮತ್ತು ಗೈಸ್, ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟು ಸಸ್ಪೆಂಡ್ ಆಗಿದೆ. ಸೊ ಅದು ಇನ್ನೂ ಇನ್ವೆಸ್ಟಿಗೇಷನಲ್ಲಿದೆ. ನಾನು ಮೆಟಾ ಟೀಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೇನೆ. ಆದಷ್ಟು ಬೇಗ ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಬರ್ಬೋದು. ಬಂದಿಲ್ಲ ಅಂದರೆ ನಾನು ಹೊಸ ಅಕೌಂಟ್ ನಾನು ಕ್ರಿಯೇಟ್ ಮಾಡಿಕೊಂಡು ಅದನ್ನ ನಡ್ಕೊಂಡು ಹೋಗ್ತೀನಿ. ಸೊ ಈ ದಿವಸ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ರು ಅದೇ ರೀತಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಪೇಜ್ನ ಫಾಲೋ ಮಾಡ್ಕೊಳ್ಳಿ.